ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಮನುಷ್ಯ ಎಜುಕೇಟ್ ಆದಷ್ಟು ದೇಶ, ಸಮಾಜ ಪ್ರತಿಯೊಂದು ಬದಲಾವಣೆ ಆಗುತ್ತೆ. ಆದರೆ ಇವತ್ತಿನ ಕಾಲಕ್ಕೆ ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ನನ್ನ ಹತ್ರ ದುಡ್ಡಿದೆಯಾ, ಒಂದು ದೊಡ್ಡ ಶಾಲೆ ಕಟ್ಟಬೇಕು, ಲಕ್ಷಾಂತರ ರೂಪಾಯಿ ಫೀಸ್ ತೊಗೊಬೇಕು, ದುಡ್ಡು ಮಾಡಬೇಕು. ನನ್ನ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಮುಂದೆ ಏನಾಗ್ತಾರೆ, ಅವರ ಭವಿಷ್ಯ ಏನು, ಸಮಾಜಕ್ಕೆ ಅವರ ಕೊಡುಗೆ ಏನು? ಬರೀ ಒಂದು ಎಜುಕೇಷನ್ ಹೇಳ್ಕೊಟ್ರೆ ಸಾಕಾಗಲ್ಲ. ಎಜುಕೇಷನ್ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು. ಅದು ಒಂದು ಶಾಲೆಯ ಕರ್ತವ್ಯ ಆಗುತ್ತೆ. ಯಾಕೆ ಅಂದರೆ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಶಾಲೆಗೆ ಬಂದಾಗ ಏನೂ ಗೊತ್ತಿಲ್ಲದೆ ಬರ್ತಾರೆ. ಆ ಮಕ್ಕಳಿಗೆ ನಾವು ಏನು ಕಲಿಸ್ಕೊಡ್ತೀವಿ ಶಾಲೆಯಲ್ಲಿ, ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು, ಕ್ಯಾರೆಕ್ಟರ್ ಏನು, ಸಮಾಜದಲ್ಲಿ ನಾವು ಹೇಗಿರಬೇಕು, ಇದನ್ನೆಲ್ಲ ತುಂಬೋದು, ತಲೆಯಲ್ಲಿ ತುಂಬಿ ಅವ್ರನ್ನೊಂದು ಪರಿಪೂರ್ಣವಾಗಿ ಒಬ್ಬ ಮನುಷ್ಯನನ್ನಾಗಿ ಮಾಡೋದು ಶಾಲೆ ಕಾಲೇಜುಗಳ ಕರ್ತವ್ಯ. ಸೊ ಈ ರೀತಿ ಅದೆಷ್ಟೋ ಶಾಲೆಗಳು ನಮ್ಮ ಸುತ್ತಮುತ್ತಲೇ ಇದ್ದಾವೆ. ಬಿಸ್ನೆಸ್ ಅನ್ನೋದನ್ನ ಮರೆತು ಬಿಟ್ಟು ನಮ್ಮ ಶಾಲೆ ಓದಿರೋ ಮಕ್ಕಳುಗಳನ್ನ ತುಂಬ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವರಿಂದ ಸಮಾಜಕ್ಕೆ ಏನಾದರೂ ಒಂದು ಗಣ್ಯ ವ್ಯಕ್ತಿಗಳನ್ನಾಗಿ ಮಾಡಬೇಕು, ಅವರ ಕೊಡುಗೆ ಸಮಾಜಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಿಗಬೇಕು ಅಂತ 50, 60 ವರ್ಷಗಳು, 70 ವರ್ಷಗಳಿಂದ ಎಳೆಮರೆ ಕಾಯಿಯಾಗಿ ಸಮಾಜಕ್ಕೆ ಕೊಡುಗೆ ಕೊಡುವಂಥ ಸ್ಕೂಲ್ಗಳನ್ನ, ಶಾಲೆಗಳನ್ನ, ಕಾಲೇಜ್ಗಳನ್ನ ಹುಡುಕಿ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿನ ನಿಮ್ಮ ಮುಂದೆ ಇಡೋದೇ ಈ ಕಾರ್ಯಕ್ರಮ. ಈ ರೀತಿ ಇವತ್ತು ಜಯನಗರದ 4th ಬ್ಲಾಕ್ನಲ್ಲಿರೋ ವಿವೇಕಾನಂದ ವಿದ್ಯಾಸಂಸ್ಥೆಗೆ ನಾನು ಬಂದಿದ್ದೀನಿ. ಈ ಸಂಸ್ಥೆ ಸುಮಾರು ಒಂದು 53 ವರ್ಷಗಳಿಂದ ಸತತವಾಗಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಡ್ತಾ ಇದೆ. ಆ ಶಾಲೆಯಲ್ಲಿ ಓದ್ತಿರೋ ಒಂದು ಮಕ್ಕಳುಗಳು ಇವತ್ತು ಹೊರಗಡೆ ಸೈಂಟಿಸ್ಟ್ಗಳಾಗಿ, ಡಾಕ್ಟರ್ಗಳಾಗಿ, ಬೇರೆ ಬೇರೆ ದೊಡ್ಡ ದೊಡ್ಡ ಒಂದು ಹುದ್ದೆಯಲ್ಲಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಮೌಲ್ಯಗಳು, ಮಾನವೀಯತೆ ಮೌಲ್ಯಗಳನ್ನು ಕೂಡ ಈ ಶಾಲೆ ತಿಳಿಸ್ಕೊಡ್ತಾ ಇದೆ. ಇದ್ರ ಜೊತೆಗೆ ಈ ಶಾಲೆನ ಕಟ್ಟಿದಂಥ ವ್ಯಕ್ತಿಗಳು, ಅವರ ಒಂದು ಮೋಟಿವ್, ಅವರ ಒಂದು ಗುರಿ ಸಾಕಷ್ಟು ಒಂದು ಇನ್ಸ್ಪೈರಿಂಗ್ ಆಗಿದೆ. ಆ ವಿಷಯ ಏನು, ಈ ಶಾಲೆ ಹೇಗಿದೆ, ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡೋದೆ ಈ ವಿಶೇಷ ಕಾರ್ಯಕ್ರಮ. ಬನ್ನಿ, ನನ್ನ ಜೊತೆ ಟ್ರಾವೆಲ್ ಮಾಡಿ ಈ ಶಾಲೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೇನೆ. ಅಕಾಡೆಮಿಕ್ಸ್ ಬಗ್ಗೆ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಅಕಾಡೆಮಿಕ್ಸ್ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಡ್ತೀನಿ. ಐ ವಾಂಟ್ ಟು ಮೇಕ್ ದಿಸ್ ಸ್ಕೂಲ್ ದಿ ಬೆಸ್ಟ್ ಇನ್ ಅಕಾಡೆಮಿಕ್ಸ್ ಅನ್ನೋದು. ಸೊ ವಿತ್ ದ್ಯಾಟ್ ಐ ಹ್ಯಾವ್ ಗಾಟ್ ವೆರಿ ಗುಡ್ ಸಪೋರ್ಟ್ ಸ್ಟಾಫ್ ಆಲ್ಸೋ. ಸಪೋರ್ಟ್ ಸ್ಟಾಫು, ಫ್ಯಾಕಲ್ಟಿ ಮೆಂಬರ್ಸ್ ಯಾರಿದ್ದಾರೆ, ಟೀಚರ್ಸ್, ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ಎವ್ರಿಬಡಿ ಹ್ಯಾಸ್ ಬಿನ್ ಕೋಆಪ್ರೇಟಿಂಗ್ ಆ್ಯಂಡ್ ದೇ ಹ್ಯಾವ್ ಬಿನ್ ವೆರಿ ಗುಡ್. ಸೊ ಇನ್ನೊಂದು ಆಮೇಲೆ ಮಕ್ಕಳಿಗೆ ಮಾರ್ಕ್ಸ್ ಅಷ್ಟೇ, 10th ಪಾಸ್ ಆಗ್ತಾರಲ್ಲ ಮಕ್ಕಳು, ಅವ್ರಿಗೂ ಅಷ್ಟೇ ಒಳ್ಳೆ ಮಾರ್ಕ್ಸ್ ಬರಬೇಕು. ಏನಂದರೆ ಎವ್ರಿ ಇಯರ್ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಬೇಕು ಪರ್ಸೆಂಟೇಜಲ್ಲಿ. ಲಾಸ್ಟ್ ಇಯರ್ ವಿ ಹ್ಯಾಡ್ ಗಾಟ್ ಸ್ಟೂಡೆಂಟ್ ಗೆಟಿಂಗ್ 98.4% ಹೈಯೆಸ್ಟ್ ಸೈನ್ಸಲ್ಲಿ. ಆಮೇಲೆ ಕಾಮರ್ಸಲ್ಲಿ ವಿ ಹ್ಯಾಡ್ 94% ಹೈಯೆಸ್ಟ್ ಪರ್ಸೆಂಟೇಜ್. ಸೊ ಅದಕ್ಕಿಂತ ಇನ್ನೂ ಜಾಸ್ತಿನೇ ಮಾಡಬೇಕು, ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಆ ಪ್ರಯತ್ನದಲ್ಲೇ ಇದ್ದೀವಿ ಎಲ್ಲರೂ. ಇಯರ್ ಬೈ ಇಯರ್ ವಿ ವಾಂಟ್ ಟು ಸೆಟ್ ನ್ಯೂ ಬೆಂಚ್ ಮಾರ್ಕ್ಸ್. ICSE ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ, ಸೈನ್ಸಲ್ಲಿ ಸ್ಪ್ಲಿಟ್ ಆಗುತ್ತೆ ನಿಮಗೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅನ್ನೋದು ಸ್ಪ್ಲಿಟ್ ಆಗುತ್ತೆ ಅಷ್ಟೇ. ಅದು 80 ಮಾರ್ಕ್ಸ್ ಪೇಪರ್ ಇದಾಗುತ್ತೆ. ಸ್ವಲ್ಪ ಆ 80 ಮಾರ್ಕ್ಸ್ ಪೇಪರ್ ಕವರ್ ಮಾಡಬೇಕು ಅಂದರೆ ಅಷ್ಟೇ ಪೋರ್ಷನ್ಸು ಇರುತ್ತೆ ಅಷ್ಟೇ ಹೊರತು ಇನ್ನೇನು ಪೇಪರಲ್ಲಿ ಅಷ್ಟೇನು ತುಂಬ ಕಷ್ಟವಾಗಿ ಏನು ಆ ಥರ ಏನು ಕೊಡೋಲ್ಲ. ಇನ್ನೊಂದು ಸೋಷಲ್ ಸೈನ್ಸು ಅಷ್ಟೇ, ಅದನ್ನು ಬಂದುಬಿಟ್ಟು ಹಿಸ್ಟ್ರಿ, ಸಿವಿಕ್ಸ್ ಸಪ್ರೇಟಾಗಿ, ಜೋಗ್ರಫಿ ಸಪ್ರೇಟಾಗಿ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅವ್ರಿಗೆ ತುಂಬ ಸಬ್ಜೆಕ್ಟ್ಸ್ ಇದೆ. ಇಂಗ್ಲೀಷ್ ಅಂದರೆ ಅಷ್ಟೇ, ಇಂಗ್ಲೀಷ್ ಗ್ರಾಮರ್ ಸಪ್ರೇಟು, ಇಂಗ್ಲೀಷ್ ಲಿಟ್ರೇಚರ್ ಸಪ್ರೇಟ್, ಲ್ಯಾಂಗ್ವೇಜ್ ಸಪ್ರೇಟ್ ಅಂತ ಇರುತ್ತೆ. ಸೊ ಅದರಿಂದ ಅದೂ ಅವ್ರಿಗೆ ಏನನ್ಸುತ್ತೆ, ತುಂಬ ಸಬ್ಜೆಕ್ಟ್ಸ್ ಇದೆ ಅನಿಸುತ್ತೆ ಅಷ್ಟೇ. ಇನ್ನೊಂದು ಅದೆಲ್ಲ 80 ಮಾರ್ಕ್ಸ್ ಪೇಪರ್ ಆನ್ಸರ್ ಮಾಡೋದ್ರಿಂದ ಅವ್ರಿಗೆ ಸಬ್ಜೆಕ್ಟ್ಸ್ ಜಾಸ್ತಿ ಅನಿಸುತ್ತೆ ಅಷ್ಟೇ. ಬಟ್ ಪೇಪರಲ್ಲಿ ತುಂಬ ಕಷ್ಟವಾಗಿ ಅಂತ ಏನು ಇರಲ್ಲ, ಮಾಮೂಲಿ ಸ್ಟ್ಯಾಂಡರ್ಡ್ ಆಗಿ ಇರುತ್ತೆ ಪೇಪರ್. ಪೇರೆಂಟ್ಸ್ಗೆ ಅದು ಒಂಥರ ಫೀಲಿಂಗ್ ಬಂದುಬಿಟ್ಟಿದೆ, ICSE ಅಂದರೆ ತುಂಬ ಕಷ್ಟ, CBSE ಪರವಾಗಿಲ್ಲ, ಸ್ಟೇಟ್ ಸಿಲೆಬಸ್ ಪರವಾಗಿಲ್ಲ ಅಂತ. ಆ ಥರ ಏನಿಲ್ಲ ಅವ್ರಿಗೆ. ಮಕ್ಕಳು ತುಂಬ ಈಸಿಯಾಗಿ ತೊಗೊತಾರೆ. ಫಸ್ಟ್ ಏನೋ ತುಂಬ ಭಯದಿಂದನೇ ಬರ್ತಾರೆ, ICSE ಅಲ್ವ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಒಂದು ಅವ್ರಿಗೆಲ್ಲ ಒಂದು ಅನುಭವ ಆದಮೇಲೆ, ಒಂದು 8th 9th ಬಂದಮೇಲೆ ಅದೇ ಥರ ನಾವು ಪೇಪರ್ ಸೆಟ್ಟಿಂಗು ಅಷ್ಟೇ 6th ಸ್ಟ್ಯಾಂಡರ್ಡಿಂದನೇ ಅವ್ರಿಗೆ ICSE ಲೆವೆಲ್ ಏನು ಪ್ರಿಪೇರ್ ಮಾಡಬೇಕು ಅದರಿಂದನೇ ಪ್ರಿಪೇರ್ ಮಾಡ್ತೀವಿ. ಆದರೆ ಅದರಿಂದ ಅವ್ರಿಗೆ ಭಯ ಅನ್ನೋದು ಹೊರಟೋಗುತ್ತೆ. 8th 9th ಬರುವಾಗ ಆ ಭಯ ಹೊರಟೋಗುತ್ತೆ ಅವ್ರಿಗೆ. ನಾವು ಮಕ್ಕಳಿಗೆ ಎಲ್ಲ ವಿಧ ಸ್ಪೋರ್ಟ್ಸಲ್ಲೂ ಅಷ್ಟೇ, ಒಂದು ವಾಲಿಬಾಲೇ ಆಗಲಿ, ಕ್ರಿಕೆಟೇ ಆಗಲಿ, ಫುಟ್ಬಾಲೇ ಆಗಲಿ, ಆ್ಯಂಡ್ ನಾಟ್ ಓನ್ಲಿ ಇನ್ಸೈಡ್ ಇಂಟ್ರಾ ಸ್ಕೂಲ್ ಎಲ್ಲ ಔಟ್ಸೈಡ್ ಸ್ಕೂಲ್, ಇಂಟರ್ ಸ್ಕೂಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ. ಆಮೇಲೆ ICSE ಇವರು ಕಿಸಾ ಸ್ಪೋರ್ಟ್ಸ್ ಅಂತ ನಡೆಸ್ತಾರೆ, ಅದಕ್ಕೂ ಮಕ್ಕಳನ್ನ ತುಂಬ ಪ್ರೋತ್ಸಾಹ ಮಾಡ್ತೀವಿ ಪಾರ್ಟಿಸಿಪೇಟ್ ಮಾಡೋಕ್ಕೆ.
ಅದಾದಮೇಲೆ ಸ್ಕೂಲಲ್ಲೇ ನಾವು ಕರಾಟೆ, ಚೆಸ್ಸು ಅದು ತುಂಬ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ಸೊ ಅದರಲ್ಲೂ ಮಕ್ಕಳಿಗೆ ತುಂಬ ಉತ್ತೇಜನ ಕೊಡ್ತೀವಿ ನಾವು. ಇಷ್ಟು ವರ್ಷದಲ್ಲಿ ಯಾರಾದರೂ ಮಕ್ಕಳುಗಳು ಸ್ಪೋರ್ಟ್ಸ್ ವಿಭಾಗದಲ್ಲಿ ಒಂದು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹೋಗಿರೋದಿದೆಯಾ? ಈಗ ಸದ್ಯಕ್ಕೆ ರೀಸೆಂಟಾಗಿ ರಿಯಾ ಬಾಫ್ನಾ ಅನ್ನೋ 8ನೇ ತರಗತಿ ಮಗು ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿ ಶಿ ಈಸ್ ರೆಪ್ರೆಸೆಂಟಿಂಗ್ ಇಂಡಿಯಾ ಅಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್ ಇನ್ ಕಾಂಬೋಡಿಯಾ, ಜಿಮ್ನಾಸ್ಟಿಕ್ಸ್ ವಿಭಾಗದಲ್ಲಿ. ಆ್ಯಂಡ್ ಅವ್ರ ತಮ್ಮನೇ ಇನ್ನೊಬ್ಬ ಶುಭಾನಮ್ ಅನ್ನೋ ಹುಡುಗ ಬಂದುಬಿಟ್ಟು ಅವನು ಸೇಮ್ ಜಿಮ್ನಾಸ್ಟಿಕ್ಸಲ್ಲಿ ಈಸ್ ರಿಪ್ರೆಸೆಂಟಿಂಗ್ ನ್ಯಾಷನಲ್ ಲೆವೆಲ್, ಕರ್ನಾಟಕ ಸ್ಟೇಟ್ ರಿಪ್ರೆಸೆಂಟ್ ಮಾಡ್ತಾರೆ. Hello everybody, I am Riya Bafna and of 9th grade and studying in Vivekananda Educational Center. He is my brother Shubham Bafna studying in 5th grade and in Vivekananda Educational Center. Here today we are going to speak about physical fitness, sports and about my own achievements. Me Riya, here I have achieved a lots of medals in internationals, national, state level and many other competitions and won 51 gold medals, 17 silver and 12 bronze medals. Me and my brother here are a gymnast in national level. He is going to Jammu Kashmir on 18th and me going to Uzbekistan, Tashkent in May. So I would like to share some information about sports. Sports is very important in our daily life and also the other extracurricular activities with academics. Academics only will not make the person good enough. So we need immunity and everything that will come within ourselves while doing sports and physical fitness. Physical fitness is not only running, jogging and anything. You can even meditate, do yoga and play. Our school supports a lot to us in sports wise and any other wise. If we have any doubts, we can immediately go to any of the teachers, principal or to our management to clear it out. So I would also share my sports coaches names and people. So G. Manohar Kamath, Mr. Manjunath, Mr. Murli Kamath and Ms. Kimaya Kadam helps us in the moving on to the international competitions, and he also won many medals. Like, continue. 21 gold medals, 7 silver medals and 2 bronze medals. I have achieved in many activities like aerobics, acrobatics and artistic. In artistic, till now I have won gold in all round and apparatus. In aerobics, in solo, mixed pair, trio, I have got selected in gold. Thank you. Thank you. Hi everyone, I am Nail and currently I am studying in 10th standard of the school. So now I'm going to speak about exams and the exam preparation support we get from our teachers and our school. So first of all, exam times are very crucial times of a student where the student and the teachers need to cooperate to give the best result out of student. So firstly, in case of our school, we have teachers who are very supportive, very friendly, very helping nature. Whenever we have doubts or any kind of thing, they're always open to solve our doubts, or for example, if we don't understand any topic, they're ready to explain it again and again until we understand it properly. Then secondly, we have cycles of tests which they conduct before the main exams, which is either final or midterm, to make us well prepared chapter to chapter wise. Then they have unit tests, monthly unit tests. Then they have regular tests which are took on Monday, implemented from this year, to make the children well understand about every topic. Then we have teachers who give attention to the student, one-to-one attention in the class, live attention. Even after the class, if the child has any doubt, anything, they're always open to speak and clear your doubts. Thank you. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಎರಡು ಪ್ರಾರ್ಥನೆಯೊಂದಿಗೆ ನಮ್ಮ ಪ್ರತಿದಿನದ VEC ದಿನಚರಿ ಆರಂಭ ಆಗುತ್ತದೆ. ಸೈನ್ಸ್ ಡಿಬೇಟ್, ಸೈನ್ಸ್ ಕ್ವಿಜ್, ಸೈನ್ಸ್ ಮಾಡೆಲಿಂಗ್ ಮುಂತಾದಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಡೆಸ್ತೀವಿ. ಇದರಿಂದ ಪ್ರತಿಯೊಂದು ಮಗುವಿನಲ್ಲೂ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತಾ ಇದೆ. ಅದಲ್ಲದೇ ನಮ್ಮ ಶಾಲೆಯಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್, ಅಬಾಕಸ್ ಕ್ಲಾಸಸ್ ಮುಂತಾದಂಥ ಅನೇಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸುವಂಥ ಪ್ರಯತ್ನನ ಪ್ರಾಮಾಣಿಕವಾಗಿ ನಮ್ಮೆಲ್ಲ ಶಿಕ್ಷಕರು ಮಾಡ್ತಾ ಇದ್ವಿ. So, I'm Mrs. Anupama Vivekananda.
and I'm the administrator of Vivekananda Education Center, which is in the heart of Jayanagar, 4th block. Basically, I'm a teacher, but what it is that I love here is to work with the children. Administration is not much, which goes on every day. And here, what I have started here is light channeling, which is really close to my heart. I see that light channeling has a positive effect on the children. What is light channel? Light channeling is we tell the children that there is divine light surrounding us, and there's so much of happening inside our body. We are stressed about something, we are angry about something. So by doing this light channeling, we tell the children, you have to request a ray of light which is filled with everything positive, fill it up into your whole body, and slowly let it fill your whole body, keep it in your heart, and slowly take this light. If when we do it as a group, let us spread it to the whole wide world. Slowly fill our school, the whole nation, and our Mother Earth is filled with positive. So there's not, there is not much chaos around here. And I have introduced this light channeling. I look after our preschool unikids. Even my babies who are 3 years old channel light beautifully. They love to sit, totally love to sit down, and everything is in silence. And they can feel this divine light going into the body and spreading it all around. And here in Vivekananda, usually we used to have hobby classes, but observing the children, we think that whatever one child gets, all the children should get. So at no cost and not as an after school, we teach them music, dance, yoga, chess, because at a young age, it is very, very easy for the children to grasp and learn everything. So that is what we do about, here. And also, my rapport with the teachers here, it's not that I'm the management, I'm the administrator who's sitting on her table all the time. My teachers come to me no matter what, small or big, when they are in need, they always come to me, and they feel that it is very easy for them to talk to me, whether the problem is big or small. It doesn't matter. We sit down, we have a discussion and see how we solve it. Even my parents, they all started with me from Unikids, which is at the age of 3. And I think two years have passed since the time they have passed out of 10. Because I know my parents personally, anything that is worrying them, because children nowadays are, agitated, and there's a lot of peer pressure. So they think it is very nice to come and talk to me so we can immediately solve the problem and not go through, but an appointment is a must. That's how I work. And I think that is more of the work that I do, where I interact with the teachers and the parents and my beautiful children. ನಮಸ್ಕಾರ, ನನ್ನ ಹೆಸರು ಶಿವಾನಂದ್. ನಾನಿಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಳೆದ 15 ವರ್ಷದಿಂದ ನಾನಿಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಾಗೆ ನಮ್ಮ ಶಾಲೆ ಕಳೆದ ವರ್ಷ ಸುವರ್ಣ ಸಂಭ್ರಮೋತ್ಸವನ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಿಕೊಂಡಿದೆ. ನಮ್ಮ ಶಾಲೆಗೆ 50 ವರ್ಷ ಕಳೆದಿದೆ. ನಮ್ಮ ಶಾಲೆಗೆ 50 ವರ್ಷ ಕಳೆದಿದೆ ಅಂದರೆ ನಮ್ಮ ಶಾಲೆಯಿಂದ ನಾವು ಸಮಾಜಕ್ಕೆ ಸಾವಿರಾರು ವಿದ್ಯಾರ್ಥಿಗಳನ್ನು ನೀಡಿದ್ದೀವಿ. ಆ ಸಾವಿರಾರು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶದಲ್ಲಿ ನೆಲೆಸಿದ್ದಾರೆ. ಹಾಗೆ ದೇಶ ವಿದೇಶದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆ ವಿಷಯದಲ್ಲಿ ತುಂಬ ಖುಷಿ ಇದೆ. ಹಾಗೆ ನಮ್ಮ ಶಾಲೆಗೆ ಈ 50 ವರ್ಷದಲ್ಲಿ ತುಂಬ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ನೀವೇ ನೋಡಿರ್ಬೋದು, ಈ ಗಿಡ ಮರಗಳೆಲ್ಲ ನೋಡಿ ನಮ್ಮ ಶಾಲೆಗೆ ಸರ್ಕಾರದಿಂದ ಪರಿಸರ ಮಿತ್ರ ಪ್ರಶಸ್ತಿ ದೊರೆತಿದೆ. Hello everyone, my name is Mohammad Umair and I am studying in 10th standard. So I'm here to talk about the faculties and
the teachers of our institution, Vivekananda Educational Center. So in our school, we get teachers of many kinds. There are many subject teachers, there are class teachers, co-class teachers, and etc. Teachers are very friendly and they help us in many other matters. So teachers are here to solve our doubts, and they help in lessons. Of course, teachers are called as second parents of the students. Hello everyone, I'm Mahashri studying in 9th standard. I would like to talk about our school, Vivekananda Educational Center. I would like to talk about the moral values which our teachers teach us in our day-to-day classes. Teachers teach us how to be generous, to be sharing, to be polite to each other. They not only tell us to respect our elder ones, also the young ones. ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇಂಟರ್ ಸ್ಕೂಲ್ ಆ್ಯಸ್ ವೆಲ್ ಆಸ್ ಇಂಟ್ರಾ ಸ್ಕೂಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬ ಪ್ರೈಸ್ಗಳೆಲ್ಲ ತಂದಿದ್ದಾರೆ. ಮತ್ತು ಪೇರೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ನಮಗೆ ತುಂಬ ಒಳ್ಳೆ ಪೇರೆಂಟ್ಸ್ ಇದ್ದಾರೆ ನಮ್ಮ ಸ್ಕೂಲಲ್ಲಿ. ನಾವು ಕೊಡೋವಂಥ ಫೀಡ್ಬ್ಯಾಕ್ನೆಲ್ಲ ತೊಗೊಂಡು ಮಕ್ಕಳನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ 4 ಪ್ರಿನ್ಸಿಪಲ್ಸ್ ವಿಚ್ ಹ್ಯಾವ್ ವರ್ಕ್ಡ್ ಅಂಡರ್. ಮತ್ತು ಈಗ ನಮಗೆ ಹೊಸ ಪ್ರಿನ್ಸಿಪಲ್ ಬಂದಿದ್ದಾರೆ, ರವಿಶಂಕರ್ ಸರ್. ಅವರು ತುಂಬ ಇನ್ನೋವೇಟಿವ್ ಮೆಥಡ್ಸ್ ಎಲ್ಲ ಹೇಳಿಕೊಟ್ಟು ಸಂಸ್ಥೆನ ಬೆಳೆಸೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನನಗೆ ಈ ಸ್ಕೂಲ್ ಬಗ್ಗೆ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದು ತುಂಬ ಹೆಮ್ಮೆ ಅನಿಸುತ್ತೆ. ಆ ಕ್ರೆಡಿಟ್ನ ನಮ್ಮ ಮ್ಯಾನೇಜ್ಮೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಹೇಳಬೇಕಾದ್ರೆ ಮಕ್ಕಳ ಮತ್ತು ಪೋಷಕರ ಜೊತೆ ಸಹ ನಾನು ಹೊಂದಾಣಿಕೆಯಿಂದ ನಾನು ಈ ಶಾಲೆಯಲ್ಲಿದ್ದೇನೆ. ನಾನು ಒಬ್ಬ ಶಿಕ್ಷಕನಾಗಿ ಮತ್ತು ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನು ನಾನು ನಿರ್ವಹಿಸಿದ್ದೇನೆ. ಹಾಗೂ ಈ ಶಾಲೆಯ ವಾತಾವರಣ, ಈ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಜೊತೆಗೆ ನನ್ನ ಸಹಪಾಠಿಗಳು ಸಹ ಇದರ ಜೊತೆಗೆ ಆ ಶಾಲೆ ಮುಂದುವರಿಯೋದಕ್ಕೆ ಅಥವಾ ಆಡಳಿತ ಮಂಡಳಿ ಸಹಾಯದಿಂದ ನಾವು ಅವರು ಕೊಟ್ಟಂತಹ ಒಂದು ಮಾರ್ಗದರ್ಶನದಿಂದ ಇವತ್ತು ಈ ಶಾಲೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದಾಗೆ ಒಂದು ಶಾಲೆ, ಒಂದು ಸ್ಕೂಲ್ ಅಥವಾ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಕ್ಸಸ್ ಆಗಬೇಕು ಅಂದರೆ ಹಿಂದಿರುವ ವ್ಯಕ್ತಿಗಳು ಮುಖ್ಯವಾಗಿ ಕಾರಣವಾಗ್ತಾರೆ. ಅವರ ಉದ್ದೇಶ ಏನು, ಅವರ ಮೋಟಿವ್ ಏನು, ಸಮಾಜಕ್ಕೆ ಅವ್ರು ಏನು ಕೊಡುಗೆ ಕೊಡೋಕ್ಕೆ ಬಯಸ್ತಾರೆ, ಹಾಗೂ ಅವರ ಎಜುಕೇಷನ್ ನಾಲೆಡ್ಜ್ ಆಗುತ್ತೆ. ಸೊ ಇದೇ ರೀತಿ ವಿವೇಕಾನಂದ ಎಜುಕೇಷನ್ ಸೆಂಟರ್ ಇವತ್ತು ನಾನಿರೋ ಒಂದು ಜಾಗದಲ್ಲಿ ಈ ಸ್ಕೂಲು 52 ವರ್ಷದ ಇತಿಹಾಸವಿರೋ ಈ ಸ್ಕೂಲ್ನ ಸಕ್ಸಸ್ನ ಹಿಂದಿರುವ ರೂವಾರಿ ಡಾಕ್ಟರ್ ವಿವೇಕಾನಂದ ಅವರು, ಜಯದೇವ ಆಸ್ಪತ್ರೆಯ ಹಾರ್ಟ್ ಸರ್ಜನ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತುಂಬ ಖುಷಿ ಆಯಿತು ನಿಮ್ಮನ್ನ ಭೇಟಿ ಮಾಡಿ, ಮಾತಾಡಿ, ಈ ಸ್ಕೂಲಿಗೆ ಬಂದು ಈ ಸ್ಕೂಲ್ನ ಇತಿಹಾಸ ತಿಳ್ಕೊಂಡು. ಸೊ ಹೇಗೆ ಸರ್ ಈ ಕಲ್ಪನೆ ಶುರುವಾಗಿದ್ದು? ಸೊ ಒಂದು 52 ವರ್ಷ ಸಿಲ್ವರ್ ಜೂಬ್ಲಿ ಮಾಡಿದ್ದೀರಾ, ಆ್ಯಂಡ್ ಬಿಗ್ ಕಂಗ್ರ್ಯಾಟ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಹೇಳಿ ಸರ್ ನಿಮ್ಮ ವಿವೇಕಾನಂದ ಸಂಸ್ಥೆಯ ಬಗ್ಗೆ. ನಮ್ಮ ವಿವೇಕಾನಂದ ಎಜುಕೇಷನಲ್ ಸೆಂಟರ್ ಅನ್ನೋದು 1971ನೇ ಇಸ್ವಿನಲ್ಲಿ ಶುರುವಾಗಿದ್ದು. ಇದು ಇಂಗ್ಲೀಷ್ ಮೀಡಿಯಂ ಶಾಲೆ. ಇದು ಆಗ ಜಯನಗರ ಸೌತ್ ಬ್ಯಾಂಗ್ಳೂರಲ್ಲೇ ಇದು 10 ಶಾಲೆನಲ್ಲಿ ಒಂದಾಗಿತ್ತು. ಸ್ಟೇಟ್ ಬೋರ್ಡ್ ಮತ್ತು ICSE ಸಿಲೆಬಸ್ ಪಾಠ ಹೇಳ್ಕೊಡ್ತಾ ಇದ್ದೀವಿ. 50 ವರ್ಷ ಕಳೀತು. ನಮಗೆ ತುಂಬ ಸಂತೋಷ. ಇದರ ಮೂಲ ಕಾರಣ ಇದ್ದವರು ನಮ್ಮ ಫೌಂಡರ್ ಆಗಿರುವಂಥ ನಮ್ಮ ಮಾತೃಶ್ರೀ ಶ್ರೀಮತಿ ಜಯಲಕ್ಷ್ಮಿ ಸಿದ್ದಯ್ಯ ಅವರು. ಅವರು 12 ವರ್ಷ ಮಕ್ಕಳಿರಲಿಲ್ಲ ಅಂತ 1959ನಲ್ಲಿ ಸರ್ವೋದಯ ಎಜುಕೇಷನ್ ಸೊಸೈಟಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅವರ ಗರಾಜಲ್ಲಿ ಒಂದು ನರ್ಸರಿ ಶಾಲೆ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಶಾಲೆ ಪ್ರಾರಂಭ ಮಾಡ್ತಾರೆ. ಎಲ್ಲರೂ ನನಗೆ ಮಕ್ಕಳಿಲ್ಲದೆ ಇದ್ರೂ ನಮ್ಮ ಮಕ್ಕಳು ಇವರೇನೆ ಅಂತ ಅವರು ಈ ಕನಕನಪಾಳ್ಯ, ಸೌತ್ ಎಂಡ್ ಸರ್ಕಲ್ಲು, ವಿಜಯ ಕಾಲೇಜ್ ಸ್ಲಮ್ ಹತ್ರ ಏರಿಯಾನಲ್ಲಿ 3 ಜನ ಟೀಚರ್ಸು ಆಗ ಶುರು ಮಾಡಿದ್ರು. ಆಮೇಲೆ ಅವರಿಗೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಿಮ್ಮ ಮಕ್ಕಳನ್ನ ಕಳಿಸಿ ಪಾಠ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಆಮೇಲೆ ಮಿಡ್ ಡೇ ಮೀಲ್ಸು, ಮನೆಯಲ್ಲೇ ಉಪ್ಪಿಟ್ಟೆಲ್ಲ ಮಾಡಿಕೊಡೋರು. ಸೊ ಈಗ ಶುರು ಆಗಿದ್ದ ಶಾಲೆ ಅದು ಸರ್ವೋದಯ ಅಂತ ಕನ್ನಡ ಮೀಡಿಯಂ ಶಾಲೆ ಈಗಲೂ ನಡೀತಾ ಇದೆ ಸೌತ್ ಎಂಡ್ ಸರ್ಕಲ್ ಹತ್ರ. ಅದಕ್ಕೆ ತುಂಬ ಗೌರ್ಮೆಂಟಿಂದ ಗ್ರ್ಯಾಂಟಿನೈಡ್ ಸಿಗೋದು ಮತ್ತು ದಾನಿಗಳೆಲ್ಲ ಅಲ್ಲಿ ಸಹಾಯ ಮಾಡಿ ಇದುವರೆಗೂ ₹1 ಫೀಸ್ ಇಲ್ಲದೆ ಆ ಶಾಲೆ ನಡೆಸ್ಕೊಂಡು ಬಂದಿದ್ದೀವಿ. ಪ್ರೈವೇಟ್ ಸ್ಕೂಲು ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದೆ. ಹೌದು. ಈಗ ಗ್ರ್ಯಾಂಟಿನೈಡ್ ಅನ್ನೋದನ್ನು ನಿಲ್ಲಿಸಿದ್ದಾರೆ, ಅನುದಾನವನ್ನು ನಿಲ್ಲಿಸಿದ್ದಾರೆ ಸರ್ಕಾರದ ಕಡೆಯಿಂದ. ಈಗ ಕನ್ನಡ ಮೀಡಿಯಂ ಸ್ಕೂಲಿಗೆ ಜಾಸ್ತಿ ಜನ ಸೇರೋ ಆಸಕ್ತಿ ತೋರಿಸ್ತಾ ಇಲ್ಲ.
ಈಗ ನಮ್ಮ ಸ್ಟ್ರೆಂತು ತುಂಬ ಕಡಿಮೆ ಆಗ್ತಾ ಇದೆ. ಈಗ ಜಯನಗರು ಒಂದು ಪಾಶ್ ಬಡಾವಣೆ ಆಗಿರೋದ್ರಿಂದ ಈ ಕನ್ನಡ ಮೀಡಿಯಂ ಸ್ಕೂಲಿಗೆ ತುಂಬ ಕಡಿಮೆ ಜನ ಬಂದು ಸೇರ್ತಾ ಇದ್ದಾರೆ. ಆದ್ದರಿಂದ ಆದ್ರೂ ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಆಸಕ್ತಿ ಇರೋರು, ಇಂಟ್ರೆಸ್ಟ್ ಇರೋರು ಬಂದು ಓದಲಿ. ಹೌದು ಹೌದು ಹೌದು. ಆ್ಯಂಡ್ ಈ ಸ್ಕೂಲ್ ಶುರು ಆದಾಗಿಂದ ಇಲ್ಲಿ 1000 ಮಕ್ಕಳು ಓದ್ತಾ ಇದ್ದರೆ ಅಲ್ಲೊಂದು 250 ಮಕ್ಕಳಿಗೆ ಉಚಿತ ಶಿಕ್ಷಣ ಈ ಸ್ಕೂಲಿಂದ ಸಪೋರ್ಟ್ ತೊಗೊಂಡು ಅದಕ್ಕೂ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಈ ಸ್ಕೂಲು ಭಾಳ ಒಳ್ಳೆಯ ಜಾಗದಲ್ಲಿ ನಮಗೆ ಜಯನಗರ 4th ಬ್ಲಾಕ್ ಅಲ್ಲಿ ಒಳ್ಳೆ ವಾತಾವರಣ ಮತ್ತು ಎನ್ವಿರಾನ್ಮೆಂಟ್ ಮತ್ತು ಗಿಡ ಮರಗಳಿರೋ ಜಾಗ ಸಿಕ್ಕಿದೆ. ಕ್ಯಾಂಪಸ್ ತುಂಬ ಕ್ಯಾಂಪಸ್ ಗ್ರೀನರಿ ಆಗಿದೆ. ಇಲ್ಲಿ 1000ರಿಂದ 1500 ಜನ ವಿದ್ಯಾಭ್ಯಾಸ ಮಾಡ್ತಾರೆ. ಇದು ಆಂಗ್ಲ ಭಾಷೆ ಶಾಲೆ ICSC ಇದೆ. ಈಗ ಹೊಸದಾಗಿ CBSE ಶುರು ಮಾಡಿದ್ದೀವಿ. ಸೊ ಇವೆರಡೂ ಇರೋದ್ರಿಂದ ಈ ಜಯನಗರ್ ಬಡಾವಣೆಯಲ್ಲಿ ಎಲ್ಲ ವರ್ಗದ ಜನರು ಎಕನಾಮಿಕ್ ಸ್ಟ್ರಾಟಾಗೆ ಕೇಟರ್ ಮಾಡೋವಂಥ ಅಫೋರ್ಡೆಬಲ್ ಶಾಲೆ ಇದೆ. ಮತ್ತು ನಮ್ಮ ಹಿಂದಿನ ಪೂರ್ವಜರು ಹೇಗೆ ನಮ್ಮ ಈ ಕನಸನ್ನು ಇಟ್ಟಿದ್ರೋ ಇಲ್ಲಿರೋ ಜಯನಗರ ಬಡಾವಣೆಯಲ್ಲಿ ಎಲ್ಲ ಮಕ್ಕಳಿಗೂ ಒಂಥರ ಈಕ್ವಲ್ ಆಪರ್ಚುನಿಟಿ ಸಿಕ್ಕಿ ವಿದ್ಯಾಭ್ಯಾಸ ಸಿಗೋ ಥರ ನಮ್ಮ ಒಂದು ಅಳಿಲು ಸೇವೆಯನ್ನು ಈ ಶಾಲೆ ಮಾಡ್ತಾ ಇದೆ. ಎಸ್ ಸರ್, ಸುಮಾರು ಒಂದು 52 ವರ್ಷ ಆಯಿತು. ನೀವು ಕೂಡ ತುಂಬ ರೆಪ್ಯೂಟೆಡ್ ಹುದ್ದೆಯಲ್ಲಿದ್ದೀರಾ, ಡಾಕ್ಟರ್ ಆಗಿದ್ದೀರಾ. ಸೊ ನಿಮಗೆ ಸೊಸೈಟಿಗೆ ಎಜುಕೇಷನ್ ಎಷ್ಟರ ಮಟ್ಟಿಗೆ ಮೇಜರ್ ಆಗಿ ರೋಲ್ ಪ್ಲೇ ಮಾಡುತ್ತೆ ಅನಿಸುತ್ತೆ? ಎಜುಕೇಷನ್ ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಹೇಳ್ತಾರೆ ಈಗ ಮೀನು ತಿನ್ನೋದಕ್ಕಿಂತ ಮೀನು ಹಿಡಿಯೋದು ಕಲಿಸ್ಕೊಡ್ಬೇಕು ಅಂತ. ಅನ್ನದಾನ ತುಂಬ ಶ್ರೇಷ್ಠವಾದ ದಾನ, ಆದರೆ ವಿದ್ಯಾದಾನ ಅನ್ನೋದು ಅದಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆಂದರೆ ಇದರಿಂದ ನೀವು ಎಷ್ಟೋ ಜನಕ್ಕೆ ನೀವೇನೇ ಅನ್ನ ಕೊಡುವಷ್ಟು ಯೋಗ್ಯತೆ ಬರುತ್ತೆ. ಆದ್ದರಿಂದ ವಿದ್ಯೆ ನಾವು ಯಾರೂ ಕದಿಯೋಕ್ಕಾಗೋದಿಲ್ಲ, ಅದು ನಮ್ಮ ಹತ್ರ ಇರೋ ಸ್ವತ್ತು. ಅದರಿಂದ ನಾವು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ಬೋದು, ಮತ್ತು ನಮಗೂ ನಮ್ಮ ಜೀವನೋಪಾಯಕ್ಕೂ ಬಳಕೆ ಬರುತ್ತೆ. ಮತ್ತು ಅದರಿಂದ ಒಂದು ಕಲ್ಚರ್ ಅನ್ನೋದು ಬರುತ್ತೆ ಮನುಷ್ಯನಿಗೆ. ಆ್ಯಂಡ್ ಈ ಸ್ಕೂಲು 1971ರಲ್ಲಿ ಶುರು ಆಗುತ್ತೆ, ವಿವೇಕಾನಂದ ಎಜುಕೇಷನ್. ಹೌ ಸ್ಯಾಟಿಸ್ಫೈಡ್ ಯು ಆರ್ ಸರ್? ನಿಮ್ಮ ಉದ್ದೇಶ ಏನು? ನೀವೇನು ಶುರು ಮಾಡಿ? ಇದು ನಾನು ಹುಟ್ಟಿದ ಮೇಲೆ ಸ್ಟಾರ್ಟ್ ಆಗಿದ್ದು ಸ್ಕೂಲು. ಈಗ ನನಗೆ 60 ವರ್ಷ ತುಂಬ್ತಾ ಇದೆ. ಈ ಸ್ಕೂಲ್ಗೆ 53 ವರ್ಷ ಆಗಿದೆ. ಸೊ ನಾನು ಈ ಸ್ಕೂಲ್ ಜೊತೆ ಬೆಳ್ಕೊಂಡು ಬಂದಿದ್ದೀನಿ. ಮುಂಚೆ ಇದರಲ್ಲಿ ಬರೀ ಒಂದೇ ಒಂದು ಕಲ್ಲು ಬಿಲ್ಡಿಂಗ್ ಇತ್ತು. ಆಮೇಲೆ ಒಂದೊಂದಾಗೆ ರೂಮ್ ಕಟ್ಕೊಂಡು ಬಂದರು. ನಮ್ಮ ತಂದೆಯವರು ಸಿದ್ದಯ್ಯ ಅಂತ, ಅವ್ರು ರಿಟೈರ್ ಆದಮೇಲೆ ಇದನ್ನು ನೋಡ್ಕೊಳ್ತಾ ಇದ್ರು ಜನರಲ್ ಸೆಕ್ರೆಟರಿ ಆಗಿ. ಅವ್ರು ಇಲ್ಲಿ ಒಂದೊಂದು ರೂಮ್ ಕಟ್ಟೋವಾಗ್ಲೂ ಅವರೇ ನಿಂತ್ಕೊಂಡು ಮೋಲ್ಡಿಂಗ್ ಹಾಕ್ಸೋರು. ಯಾಕೆಂದರೆ ಅವ್ರು ಹೇಳೋರು, ನಮ್ಮ ಮನೆ ಏನಾರು ನಮ್ಮ ತಲೆ ಮೇಲೆ ಬಿದ್ದರೆ ಬರೀ 5 ಜನ ಸಾಯ್ತೀರಾ, ಇದು ಸ್ಕೂಲ್ ಏನಾರು ತಲೆ ಮೇಲೆ ಬಿದ್ದರೆ 30 ಜನ ಸಾಯ್ತಾರೆ. ಆದ್ದರಿಂದ ಇದು ದೇವರ ಕಾರ್ಯ. ಇದು ದೇವಸ್ಥಾನದ ಥರ ನೀವು ಕಟ್ಟಬೇಕು ಸ್ಕೂಲ್ನ. ಇದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದಿನ ಪೀಳಿಗೆಗೂ ಇದು ಹೆಲ್ಪ್ ಆಗಬೇಕು. ಆ ಉದ್ದೇಶದಿಂದ ನಮ್ಮ ತಂದೆ ತಾಯಿಯವರು ಇದನ್ನು ಶುರು ಮಾಡಿದ್ದು. ಅದನ್ನು ನಾವು ಹೆಂಗೂ ನಡೆಸ್ಕೊಂಡು ಬರ್ತಾಯಿದ್ದೀವಿ ದೇವ್ರ ದಯೆಯಿಂದ. ಮತ್ತು ಎಲ್ಲ ಜನರ ಸಹಕಾರ, ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು, ನಮ್ಮ ಹಳೆ ಪ್ರಿನ್ಸಿಪಾಲ್ಗಳು, ಇವ್ರದ್ದೆಲ್ಲ ಶ್ರಮದಾನ ಇದ್ದೇ ಇದೆ. ಅವರು ಸೆಲ್ಫ್ಲೆಸ್ ಆಗಿ 50-60 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ದರಿಂದ ವಿ ಆರ್ ಬ್ಲೆಸ್ಡ್. ಆ್ಯಂಡ್ ನಿಮಗೆ ಈ ಸ್ಕೂಲು ಈಗ ಏನೊಂದು 52 ವರ್ಷ ಕಂಪ್ಲೀಟ್ ಆಗಿದೆ. ನಿಮ್ಮ ಉದ್ದೇಶಗಳಿರುತ್ತೆ, ವರ್ಷ ನನ್ನ ಸ್ಕೂಲಲ್ಲಿ ಮಕ್ಕಳುಗಳಿಗೆ ಈ ರೀತಿ ಒಂದು ಎಜುಕೇಷನ್ ಕೊಡಬೇಕು, ಇಷ್ಟು ಜನ ಮಕ್ಕಳು ಈ ರೀತಿ ಒಂದು ಹೈ ಸ್ಕೋರಿಂಗ್ ಮಾಡಬೇಕು, ಅಥವಾ ಪರ್ಸೆಂಟೇಜ್ ಬರಬೇಕು, ಆ್ಯಂಡ್ ಬೇರೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇನ್ನೊಂದು ಆ ವಿಚಾರಗಳಲ್ಲಿ ನಿಮಗೆ ನಿಮ್ಮ ಸ್ಕೂಲು ಎಷ್ಟು ಹೆಮ್ಮೆ ಅನಿಸುತ್ತೆ? ನಮ್ಮ ಸ್ಕೂಲಿದು ವೈಶಿಷ್ಟ್ಯ ಏನಂದರೆ, ಇದು ನಾವು ಎಷ್ಟು ಮಾರ್ಕ್ಸ್ ಬಂದವ್ರನ್ನ ಮಾತ್ರ ನಾವು ಹೈ ಮಾರ್ಕ್ಸ್ ಬಂದವ್ರನ್ನ ಮಾತ್ರ ಸೇರಿಸ್ಕೊಳ್ಳೋದಿಲ್ಲ. ಯಾರೇ ಬರಲಿ ಅವ್ರನ್ನ ಸೇರಿಸ್ಕೊಂಡು ಅವ್ರಿಗೆ ಹೈ ಮಾರ್ಕ್ಸ್ ಬರೋ ಥರ ನಮ್ಮ ಟೀಚರ್ಸ್ ಅಷ್ಟು ಶ್ರಮ ಆಗ್ತಾರೆ. ಆದ್ದರಿಂದ ನಾನು ಎಷ್ಟೋ ಸತಿ ಹೇಳ್ತೀನಿ ನಮ್ಮ ಶಿಕ್ಷಕರಿಗೆ, ಈ ಥರ ರ್ಯಾಂಕ್ ಸ್ಟೂಡೆಂಟ್ ತೊಗೊಂಡು ರ್ಯಾಂಕ್ ಬರ್ಸೋದು ಅದು ಸುಲಭದ ಕೆಲಸ. ಅದು ಮನೆಯಲ್ಲೇ ಪಾಠ ಹೇಳ್ಕೊಡ್ತಾರೆ, ಟ್ಯೂಷನ್ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಸ್ಕೂಲಿಗೆ ಬಂದಾಗ ಅವರು ಈ ಸ್ಕೂಲಲ್ಲಿ ಕಲಿತು ಅವರು ರ್ಯಾಂಕ್ ಬಂದರೆ ಅದು ನಮಗೆ ಸ್ಕೂಲಿಗೆ ಒಂದು ಹೆಮ್ಮೆ. ಹೌದು. ಆ್ಯಂಡ್ ಬರೀ ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಸ್ಕೂಲು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಸ್ಕೂಲಲ್ಲಿ ಗಿಡವಾಗಿ ಬಗ್ಗೋದು, ಮರವಾಗಿ ಬಗ್ಗೋದು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನಮಗೆ ಏನು ಕಲಿಸ್ಕೊಡ್ತಾರೋ, ಏನು ಕಲಿತೀವಿ ಸ್ಕೂಲಲ್ಲಿ. ಯಾಕಂದರೆ ಮಕ್ಕಳುಗಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಸ್ಕೂಲಲ್ಲಿ ಮಾಡ್ತಾರೆ. ಆಮೇಲೆ ಮನೆ, ಆಟ, ಫ್ರೆಂಡ್ಸ್ ಜೊತೆ.
ಇಲ್ಲಿ ಕಲ್ತಿರೋದೇ ಮುಂದಕ್ಕೆ ಹೊರಗಡೆ ಬರೋದು ನಮಗೆ. ಮುಂದೆ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋಕ್ಕೆ ಸಾಧ್ಯ, ಒಂದು ಉತ್ತಮ ಪ್ರಜೆ ಆಗ ಸಾಧ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸ್ಕೂಲು ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸದ ಜೊತೆಗೆ ಬೇರೆ ವಿಚಾರಗಳಲ್ಲಿ ಪ್ರಾಮುಖ್ಯತೆ ಕೊಡ್ತೀರಾ? ನಮ್ಮ ಸ್ಕೂಲಲ್ಲಿ ಏನಂದರೆ ನೀವು ಈಗಲೇ ಕೋವಿಡ್ ಬಂದಾಗ ನೋಡಿದ್ರಿ, ಎಷ್ಟೋ ಜನ ಆನ್ಲೈನ್ ಟೀಚಿಂಗ್ ಅಂತ ಆಯಿತು. ಆದರೆ ಈ 3 ವರ್ಷದಿಂದ 15, 16 ವರ್ಷ, 17 ವರ್ಷ ಆಗೋವರೆಗೂ ಶಾಲೆಗೆ ಹೋಗೋದು ಭಾಳ ಮುಖ್ಯ. ಯಾಕಂದರೆ ಸೋಷಿಯಲ್ ಇಂಟರ್ಯಾಕ್ಷನ್ ಅಂತ ಇರುತ್ತೆ. ಅದರ ಜೊತೆಗೆ ಮಾರಲ್ ಸ್ಟ್ಯಾಂಡರ್ಡ್ಸ್, ಮಾರಲ್ ಎಜುಕೇಷನ್ ಅಂತ ಮುಂಚೆ ಒಂದು ಸಬ್ಜೆಕ್ಟ್ ಇತ್ತು, ಈಗ ಅದನ್ನು ತೆಗೆದಿದ್ದಾರೆ. ಅದು ಭಾಳ ಮುಖ್ಯ. ನಾವು ಈ ಸ್ಕೂಲಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ಗೆ ಒಳ್ಳೆ ಪ್ಲೇಗ್ರೌಂಡ್ ಇದೆ, ಮತ್ತು ಟಾಪ್ ಜಿಮ್ನಾಸ್ಟ್ಸು, ಟಾಪ್ ಅಥ್ಲೀಟ್ಸು, ಬೇರೆ ಬೇರೆ ಸ್ಕೂಲಲ್ಲಿ ಪ್ರೈಸ್ ಗೆದ್ದಿರೋರು ಇದ್ದಾರೆ. ಸ್ಪೋರ್ಟ್ಸ್ಗೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ. ಯೋಗ ಹೇಳ್ಕೊಡ್ತೀವಿ, ಸಂಸ್ಕೃತ ಹೇಳ್ಕೊಡ್ತಾರೆ, ಮತ್ತು ಈ ಕೈ ಕುಶಲ ಥರ ಚೆಸ್ಸು, ಮ್ಯೂಸಿಕ್ಕು, ಡ್ಯಾನ್ಸು ಇಂಥವೆಲ್ಲ ಹೇಳ್ಕೊಡ್ತಾರೆ. ಇದರಿಂದ ಉತ್ತರೋತ್ತರ ಎಲ್ಲ ಬೆಳವಣಿಗೆ ಆಗುತ್ತೆ. ಆಮೇಲೆ ನಮ್ಮ ಪ್ರಾಮುಖ್ಯತೆ ನಾವು ಬರೀ ಓದೋದ್ರಲ್ಲೇ ಕೊಡೋದಂತಲ್ಲ. ಸ್ವಲ್ಪ ಇವಾಗ ನಮ್ಮ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ಅವರೊಂದು ಶಾಪ್ನ ತೆಗೆದ್ರು. ಆ ಶಾಪಲ್ಲಿ ಎಲ್ಲ ಸಾಮಾನು ಇರುತ್ತೆ, ಅದು ಯಾರೂ ಮಾನಿಟ್ರ್ ಮಾಡೋದಿಲ್ಲ, ಯಾರೂ ಅದಕ್ಕೆ ಶಾಪ್ ಕೀಪರ್ ಅಂತ ಯಾರೂ ಇರೋದಿಲ್ಲ. ಹುಡುಗರೇ ಹೋಗಿ ಈಗ ಒಂದು ಆ್ಯಪಲ್ ತೊಗೊಂಡು 8 ಆಣಿನೋ ಏನು ಪೇ ಮಾಡಬೇಕು, ₹1 ಅದನ್ನು ಪೇ ಮಾಡಬೇಕು. ಅದು ಆಟೋಮ್ಯಾಟಿಕ್ ಡಬ್ಬದಲ್ಲಿ ಹಾಕ್ಬಿಟ್ಟು ನಿಮ್ಗೆ ಅದು ಏನು ವಸ್ತು ಬೇಕೋ ಅದನ್ನು ತೊಗೊಂಡು ಅದನ್ನು ನೀವು ಬಳಕೆ ಮಾಡಬೇಕು. ಸೊ ಅದಕ್ಕೆ ಯಾರೂ ಸೂಪರ್ವಿಷನ್ ಇಲ್ಲ, ಮಾನಿಟರ್ ಇಲ್ಲ. ಸೊ ನೀವು ಮೋಸ ಮಾಡಿ ಸುಮ್ಮನೆ ತೊಗೊಂಡ್ಬಿಟ್ರು ಅದು ನೀವೇ ಮೋಸ ಮಾಡ್ಕೊಂಡು ನಿಮ್ಮ ಜೋಬಲ್ಲೇ ನೀವು ಕದ್ದಂಗೆ ಅಷ್ಟೇ. ನಾವೇನು ಹೇಳ್ಕೊಡ್ತೀವಿ ಅದನ್ನೇ ಮಕ್ಕಳು ಕಲ್ತ್ಕೊಂಡು ಹೋಗ್ತಾರೆ. ಸೊ ಇಂಥ ಸಣ್ಣ ಸಣ್ಣ ಇದು. ಮತ್ತು ಪರಿಸರದ ಬಗ್ಗೆ ಇಲ್ಲಿರೋ ಮರ ಗಿಡಗಳು, ಎನ್ವಿರಾನ್ಮೆಂಟಲ್ ಡೇ, ನಮ್ಮ ಶಾಲೆಯಲ್ಲಿ ಯಾವ ಗಿಡ ಮೂಲಿಕೆಗೆ ಅದಕ್ಕೇನೇನು ಪ್ರಾಮುಖ್ಯತೆ, ಈ ಥರ ಎಲ್ಲ ಅವರಿಗೆ ಸ್ವಲ್ಪ ಶಿಕ್ಷಣ ಕೊಡೋದ್ರಿಂದ, ಮತ್ತು ಕೆಲವರು ಗಣ್ಯ ವ್ಯಕ್ತಿಗಳು ಬರೋರು ಸ್ಕೂಲಿಗೆ, ಸೊ ಅವರ ಅನುಭವಗಳು, ಅವರ ಇದನ್ನೆಲ್ಲ ಕಲ್ತ್ಕೊಳ್ಳೋದ್ರಿಂದ, ಮತ್ತು ಈ ಥರ ಹಾನೆಸ್ಟಿ, ಕ್ಲೆನ್ಲಿನೆಸ್ ಇವೆಲ್ಲ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಪ್ಲಸ್ ಯೋಗಾಭ್ಯಾಸ, ಮೆಡಿಟೇಷನ್ ಇಂಥವೆಲ್ಲ ಹೇಳ್ಕೊಡೋದ್ರಿಂದ ಬೆಳವಣಿಗೆಗೆ ಒಳ್ಳೆ ಎಜುಕೇಷನ್ ಜೊತೆಗೆ ಸಂಪೂರ್ಣ ಒಂದು ಇಂಡಿವಿಜುವಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮ ಸ್ಕೂಲಲ್ಲಿ ಇಷ್ಟು ವರ್ಷ ಓದಿರೋ ಮಕ್ಕಳು, ಹಳೆ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಆ್ಯಂಡ್ ಪೇರೆಂಟ್ಸ್ಗಳಾಗಿರ್ಬೋದು, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ? ನಾವು ದಿನಾಗಲೂ ಪೇರೆಂಟ್ಸ್ ಜೊತೆ, ನಮ್ಮ ಅಡ್ಮಿನಿಸ್ಟ್ರೇಟರು ಮತ್ತು ನಮ್ಮ ಅವರೆಲ್ಲ ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತಾರೆ. ನಂದು ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ, ಆದರೆ ಅವರು ಎಷ್ಟೋ ಜನ ಅಲುಮ್ನೈ ಅವರೆಲ್ಲ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರು ಇದು ಕೃತಜ್ಞತೆ ಸಲ್ಲಿಸ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಿ ಎ ಅವ್ರು ಮಾತಾಡ್ತಾರೆ, ಅವರು ಒಂದು ಅಲುಮ್ನೈ ಅಸೋಸಿಯೇಷನ್ ಮಾಡೋಣ ಅಂತ ಹೊರಟಿದ್ದಾರೆ. ಕೊನೆಯದಾಗಿ ಮುಂದೆ ವಿವೇಕಾನಂದ ಎಜುಕೇಷನ್ ಸೆಂಟರ್ನ ಉದ್ದೇಶಗಳೇನು, ಯಾವ ರೀತಿ ಸಮಾಜಕ್ಕೆ ನಿಮ್ಮ ಪ್ಲಾನು ಒಂದು ಅಥವಾ ಕೊಡುಗೆ? ನಮಗೆ ನಮ್ಮ ಎಲ್ಲರಿಗೂ ಒಂದು ಸೇವೆ ಮನೋಭಾವ ಅಂತ ಇರುತ್ತೆ, ಆದರೆ ಸೇವೆ ಮಾಡೋಕ್ಕೆ ನಿಮ್ಮ ಹತ್ರ ಹಣನೂ ಇರಬೇಕು. ಹಣ ಇದ್ರೇ ನಾವು ಬೇರೆಯವ್ರಿಗೆ ಸೇವೆ ಮಾಡೋದು. ಫಸ್ಟ್ ನಮ್ಮ ಡೈಲಿ ಬೇಸಿಸ್, ನಮ್ಮ ಕಮಿಟ್ಮೆಂಟ್, ಇದಾದ್ಮೇಲೆ ಮಿಕ್ಕಿರೋದು ಸೇವೆ ಅಂತ ಮಾಡಬೇಕು. ಹೌದು. ಸೊ ಆ ನಿಟ್ಟಿನಲ್ಲಿ ನಾವು ಈ ಫೀಸ್ ಕಟ್ಟೋ ಶಾಲೆಯಿಂದ ನಾವು ಒಂದು ಉಚಿತವಾದ ಶಾಲೆಯನ್ನು ನಡೆಸೋ ಅವಕಾಶ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ಈಗ ಫೀಸ್ ಕಲಿಸೋ ಶಾಲೆನಲ್ಲೂ ಯಾರು ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇರ್ತಾರೋ, ಯಾರು ನಮ್ಮ ಟೀಚರ್ಸು, ಪೋಷಕರು, ವರ್ಕರ್ಸು, ಸ್ಟಾಫ್, ಅವ್ರ ಮಕ್ಕಳುಗಳಿರ್ತಾರೋ ಅವ್ರಿಗೊಂದು ಸ್ವಲ್ಪ ಕನ್ಸೆಷನ್ ಕೊಟ್ಟರೆ ಸ್ವಲ್ಪ ಮುಂದಕ್ಕೆ ಅವ್ರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗುತ್ತೆ. ಮತ್ತು ಇಲ್ಲಿ ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆ ಫೆಸಿಲಿಟೀಸ್ ಬೇಕು. ಸೊ ಅದರಿಂದ ನಾವು ಅಕಾಡೆಮಿಕಲ್ ಸ್ಟ್ಯಾಂಡರ್ಡ್ಸ್ ಏನಿದೆಯೋ ಅದು ನಾವು CBSE ಆಗಲಿ, ICSE ಆಗಲಿ, ಸ್ಟೇಟ್ ಬೋರ್ಡ್ ಆಗಲಿ, ಅದ್ರ ಪ್ರಕಾರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ನಮ್ಮ ದೇಶದ ಜನರಿಗೆ ಎಜುಕೇಷನ್ ಅಂದರೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಆದ್ದರಿಂದ ನಮ್ಮ ಪ್ರಜೆಗಳೆಲ್ಲ ಆಲ್ ಓವರ್ ದ ವರ್ಲ್ಡ್ ಒಳ್ಳೊಳ್ಳೆ ಹುದ್ದೆನಲ್ಲಿದ್ದಾರೆ. ಅದೇ ನಮ್ಮ ದೇಶದಲ್ಲಿನೂ ನಡಿಬೇಕು. ಆ್ಯಂಡ್ ನಮ್ಮ ಯಂಗ್ ಪಾಪ್ಯುಲೇಷನ್ಗೆ ಒಳ್ಳೆ ದಿಕ್ಕಿನಲ್ಲಿ ಮುಂದಕ್ಕೆ ಹೋದರೆ ನಮ್ಮ ಸ್ಕೂಲ್ಗೂ ಒಳ್ಳೆ ಹೆಸರು ಬರುತ್ತೆ, ನಮ್ಮ ದೇಶಕ್ಕೂ ಒಳ್ಳೇದು ಬರುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ. ಮೇನ್ ಇಂಟೆನ್ಷನ್ ಇದೆ. ಯಾಕಂದರೆ ಎಲ್ಲರೂ ಎಜುಕೇಟ್ ಆಗಿ ಹೋಗ್ಬಿಟ್ರೆ ದೇಶ ಆಟೋಮೆಟಿಕ್ಕಾಗಿ ಬೆಳೀತಾ ಹೋಗ್ಬಿಡುತ್ತೆ.
ಬೇರೆ ಏನು ಕಷ್ಟಪಡೋ ಖಂಡಿತ. ಅವಶ್ಯಕತೆನೇ ಇಲ್ಲ. ಖಂಡಿತ. ಯಾಕಂದರೆ ಒಬ್ಬ ಎಜುಕೇಟೆಡಿಗೆ ಗೊತ್ತಿರುತ್ತೆ ಹೇಗೆ ಬಿಹೇವ್ ಮಾಡಬೇಕು, ಏನು ಮಾತಾಡಬೇಕು, ಎಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ಗೊತ್ತಿರುತ್ತೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಮಾಡಬೇಕಾ ಮಾಡಬಾರ್ದು ಅನ್ನೋದು. ಹೌದು. ಸೊ ಅದನ್ನು ಕಲಿಸ್ಕೊಡೋದೇ ಸ್ಕೂಲ್ಗಳು. ಸೊ ನಿಮ್ಮ ಸ್ಕೂಲಿಂದ ಇನ್ನೂ ಒಳ್ಳೊಳ್ಳೆ ಪ್ರಜೆಗಳು, ಎಜುಕೇಟೆಡ್ ಪ್ರಜೆಗಳು ಸಮಾಜಕ್ಕೆ ಕೊಡುಗೆ ಕೊಡೋದು ನಿಮ್ಮ ಥರ ಏನೋ ಒಂದು ಸಮಾಜಕ್ಕೆ ಮಾಡೋವಂಥದ್ದು ಸಾಕಷ್ಟು ಜನ ಬರಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೀವಿ. ಆ ಮಾತನ್ನು ನಿಜ ಮಾಡಿರೋದು ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಜಯಲಕ್ಷ್ಮಿ ಸಿದ್ದಯ್ಯ ಅವರು. ಇವಾಗ ಆ ಮಾತನ್ನ ಉಳಿಸ್ಕೊಂಡು ಹೋಗೋಕ್ಕೆ ಇನ್ನೊಂದು ಪಿಲ್ಲರ್ ಆಗಿ ಅವ್ರ ಜೊತೆ ನಿಂತಿರೋದು ಅವರ ಮೊಮ್ಮಗಳು ನೇಹಾ ಅವರು. ನೇಹಾ ಆಲ್ಮೋಸ್ಟ್ ಅವರು ಬೆಳೆದಿದ್ದು ಓದಿದ್ದು ಎಲ್ಲ ಐರ್ಲ್ಯಾಂಡ್ ಆದರೂ ಕೂಡ ಇಲ್ಲ, ನಾನು ಇಂಡಿಯಾಕ್ಕೆ ಬಂದು ನಮ್ಮ ವಿದ್ಯಾಸಂಸ್ಥೆ, ನಮ್ಮ ಅಜ್ಜಿ ಕನಸು ಒಂದು ಏನಿತ್ತು ಅದನ್ನು ನಾನು ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು, ಇನ್ನು ದೊಡ್ಡ ಮಟ್ಟದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಸೊ ನಮ್ಮ ಜೊತೆ ಇದ್ದಾರೆ ನೇಹಾ ಅವರು, ನೇಹಾ ವಿವೇಕಾನಂದ ಅವರು. ವೆಲ್ಕಮ್ ಟು ದ ಶೋ. ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗುಡ್, ಥ್ಯಾಂಕ್ ಯು. ಕನ್ನಡ ಅರ್ಥ ಆಗುತ್ತಲ್ವಾ ನಿಮಗೆ? ಕನ್ನಡ ಅರ್ಥ ಆಗುತ್ತೆ, ಅಷ್ಟು ಮಾತಾಡಕ್ಕೆ ಬರಲ್ಲ. Okay. ಬೆಂಗಳೂರು ಬಂದಾದ್ಮೇಲೆ ಕಲ್ತಿದ್ದು ಸ್ವಲ್ಪ. ಸೊ ಕನ್ನಡ ಸ್ವಲ್ಪ ಮಾತಾಡ್ತೀನಿ, ಇಂಗ್ಲಿಷ್ ಸ್ವಲ್ಪ ಮಾತಾಡ್ತೀನಿ. ಆಕ್ಚುಲಿ ಐರ್ಲೆಂಡ್ ಇದ್ರಿ, ಎಜುಕೇಶನ್ ಅಲ್ಲಿ ಮಾಡಿದ್ರಿ, ಎಲ್ಲ ಆಯ್ತು. ಬಟ್ ಹೌದು. ಏನಕ್ಕೆ ನಿಮ್ಗೆ ಇಲ್ಲಿಗೆ ಬಂದು ಅಜ್ಜಿ ಕಟ್ಟಿರೋ ಒಂದು ಸ್ಕೂಲ್, ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ರು? Why ತುಂಬ you want to take over? ಸೊ ಎಜುಕೇಷನ್ ಇನ್ ಅವರ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. Okay. ಸೊ ತುಂಬ ಇಂಪಾರ್ಟೆಂಟ್ ಆಗಿ, ಆಮೇಲೆ ನಮ್ಮ ಜಯಲಕ್ಷ್ಮಿ ಅಜ್ಜಿ ನಾನು ತುಂಬ ಕ್ಲೋಸ್ ಆಗಿದ್ವಿ. ಸೊ ಆ ಲೆಗಸಿನ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ 10 ವರ್ಷ ಮುಂಚೆ ಬಂದೆ ಇಂಡಿಯಾಕ್ಕೆ. Okay. ಸೊ ನಾನು 1 ವರ್ಷ ಮಗು ಇದ್ದಾಗ ಬಿಟ್ಟೆ, 24 ವರ್ಷಕ್ಕೆ ಬಂದಿದ್ದು ಇಲ್ಲಿ. ಎಜುಕೇಶನ್ ಎಲ್ಲ ಕಂಪ್ಲೀಟ್ ಎಜುಕೇಷನ್ ಮಾಸ್ಟರ್ಸ್ ಎಲ್ಲ ಮಾಡಿ 10 ವರ್ಷ ಎಲ್ಲರೂ ನನ್ನ ಗ್ರೂಮ್ ಮಾಡಿದ್ದಾರೆ. ಇವಾಗ ನಾನು ನೆಕ್ಸ್ಟ್ ಜನರೇಷನ್ನ ಟೇಕ್ ಓವರ್ ಆಗಂಗೆ ಈ ಪ್ರಾಸೆಸ್ಸಲ್ಲಿ ಇದ್ದೀನಿ. ವಾಟ್ ಇಸ್ ಯುವರ್ ಗೋಲ್, intention, So motive? my goal is just to take forward my grandmother's legacy, because her passion was very much to serve society and she loved children. ತುಂಬ ವರ್ಷ ಅವ್ರಿಗೆ ಮಕ್ಕಳಾಗಲಿಲ್ಲ. ಸೊ ಅವಾಗ ಶಾಲೆಯೆಲ್ಲ ಕಟ್ಟಿದ್ರು, ಸ್ಟಾರ್ಟ್ ಮಾಡಿದ್ರು. Yeah. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಬಂದಾದಮೇಲೆ ನಾನು ಇನ್ನೊಂದು ಶಾಲೆ ಕಟ್ಟೋಣ, ಆಮೇಲೆ ಶಾಲೆ ಇರೋದು ಡೆವಲಪ್ ಮಾಡೋಣ, ಆಮೇಲೆ ನಮ್ಮ ಕನ್ನಡ ಸ್ಕೂಲ್ SSKPSದು. So I'm there to give it back to society, because we are so blessed as human beings that when we can give back to humanity, why not? And her dream is to give back to the children who may not be able to afford it, who may not be able to give them opportunities to grow so that they can succeed. So ಅಲ್ಲಿಂದ ಶುರುವಾಗಿ SSKPS ಇಂದ ಶುರುವಾಗಿ, ಆಮೇಲೆ ನಮ್ಮ GVCನ ಓಪನ್ ಮಾಡಿ, ಅದಾದಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಹುಟ್ಟಿದ್ರು. ಅದಾದಮೇಲೆ 3 ಮಕ್ಕಳಾಯಿತು, ಬಿಕಾಸ್ ಮಕ್ಕಳೇ ಆಗಲಿಲ್ಲ 12 ವರ್ಷ ಅವ್ರಿಗೆ. ಸ್ಕೂಲ್ ಸ್ಟಾರ್ಟ್ ಮಾಡಿದ್ಮೇಲೆ ಆಗಿರೋದು. ಹಾಂ. ಸೊ ಹಂಗೆ ಇವಾಗ ನಮ್ಮಪ್ಪ ಕರೆದಿದ್ದಾರೆ. ಸೊ ಬಂದಿದ್ದೀನಿ. ಇವಾಗ ನನ್ನ ಪ್ಯಾಷನ್ ಆಗಿದೆ. ಸೊ ಐ ವಾಂಟ್ ಟು ಬೇಸಿಕ್ಲಿ hold on to what we have. For us, it's not a business, it's a passion. School education Education not is only for you, it has yes, to be it a has passion for everybody. Yes. Everybody. Yes. Then only we yes. can change something in the Yes. country. Yes. Yeah. So I'm very privileged and grateful that everyone has trusted me in the family to take over for the next generation. Junior Jayalakshmi ಅವರಾಗಿ I have to taking I have forward her very dreams. very big shoes to fill, but I will try my best. And ivaga like alumni, like in BC Delhi 50+ year shale, 53 years. 53 years ಆಗಿ ಬಂದಿದೆ. ಸೊ ಇವಾಗ alumni, like they're all in all walks of life, in all professions, all over the world. ಅದನ್ನು ಸ್ವಲ್ಪ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಮಕ್ಕಳಿಗೆ ಇನ್ಸ್ಪೈರ್ ಮಾಡಿ, like, to take them also to reach heights, because Vivekananda Education Center caters to middle class. Okay. SSKPS is completely free. And NPS, Jayanagar, the NPS brand, like Miller. So when we have such a beautiful location, such a beautiful legacy, such a passionate woman, my Biggest grandmother, history. a history,
like we need to inculcate that and the values into other people. There's one saying, you should never look down on someone unless you're helping them up. Okay, so that's a beautiful saying that my grandfather and my grandmother believed. ಸೊ ಅದನ್ನು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನನಗೆ I don't want to let them down, and it's become a passion of mine, and I want to take it to greater heights. ಗ್ರೇಟ್. ಸ್ಕೂಲ್ ಅನ್ನೋದು ಬರೀ ಒಂದು ಮಕ್ಕಳನ್ನ ಎಜುಕೇಟ್ ಮಾಡೋ ಸಂಸ್ಥೆ ಮಾತ್ರ ಅಲ್ಲ. Where we learn holistic how to be a human, human humanity, values, culture, everything. respecting others, Yes, helping others. yes. ಎಲ್ಲದೂ ಕಲಿಸ್ಕೊಡೋ ಸಂಸ್ಥೆ Yes. ಸ್ಕೂಲ್ ಆಕ್ಚುಲಿ. Yes, 100%. ಅದನ್ನ ನಾವು ಎಷ್ಟು ಮಟ್ಟಿಗೆ ನಾವು ಮಕ್ಕಳಿಗೆ ಕಲಿಸ್ತೀವೋ ಅಷ್ಟು ಅವರ್ ಸೊಸೈಟಿ, ಹೊರಡ Yes. ಸಮಾಜ ವಾಟ್ ವಿ ಸೇ ತುಂಬಾ ಸ್ಟ್ರಾಂಗ್ ಆಗಿ ಅಷ್ಟು ಮೆಡಿಟೇಷನ್, ಲೈಟ್ ಚಾನಲಿಂಗ್ ಮಾಡ್ತೀವಿ ಇಲ್ಲಿ. ಅಡ್ಮಿನಿಸ್ಟ್ರೇಟರ್ ಅನುಪಮ ವಿವೇಕಾನಂದ ಮಾಡಿಸ್ತಾರೆ. ಓಕೆ. So light channeling is bringing the sun's light into your body and radiating it into the world so that everyone gets peace and harmony. Maklige adu, like it gives them peace of mind, it gives them that vitamin D everything, it gives them a lot of things like that. So basically yeah, I'm the next generation to take it forward, and I hope I do it justice. Definitely. And I know my grandmother is looking after me, looking out for me, Her and blessings are blessing there with her you. Yes, all yes. the time. And really hats off to you and your effort and what you're planning, your dream is really appreciated. Yes. Yes. ಗೊತ್ತಿಲ್ಲ ಮೋಸ್ಟ್ಲಿ ಯಾಕಂದ್ರೆ ನಿಮ್ಮ ಸ್ಕೂಲ್ ನಾನು ನೋಡಿದಾಗಿಂದ ದ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇಟ್ಸ್ ವೆರಿ ಅಫೋರ್ಡಬಲ್. Yes. 52 years ಹ್ಯೂಜ್ ಸಕ್ಸಸ್ ಎಲ್ಲ ಇದ್ರೂ ಕೂಡ ಎಲ್ಲೂ ಇವಾಗ ಬೇರೆ ಸ್ಕೂಲ್ ತರ ಒಂದು ಕಾಂಪಿಟೇಟಿವ್ ಆಗಿ ಬಿಸ್ನೆಸ್ ಮಾಡೋ ಉದ್ದೇಶ ನಿಮ್ಮ ತಂದೆಯವರಾಗ್ಲಿ ಮಾತಾಡಿದಾಗ ಯಾರು ಇಲ್ಲ. ಅಂಡ್ ಅವರ ಒಂದು ಕನಸಿಗೆ ಸಪೋರ್ಟಿವ್ ಆಗಿ ನೀವಿದ್ದೀರಾ. ಅಂಡ್ ಡೆಫಿನೆಟ್ಲಿ ವಿ ವಿಶ್ ಇದು ಇನ್ನೂ ಲೆಟ್ ಇಟ್ ಬಿ ಅ ಮೈಲ್ ಸ್ಟೋನ್. 52 ಇರೋದು 100 ಆಗಲಿ. ಮುಂದೆ ಎಷ್ಟೋ ಜನ ಒಳ್ಳೆ ಎಜುಕೇಟೆಡ್ಗಳಾಗಿ ಅವರಿಂದ ಸೊಸೈಟಿಗೆ ಒಳ್ಳೊಳ್ಳೆ ಒಂದು ಕಾಂಟ್ರಿಬ್ಯೂಷನ್ ಸಿಗ್ಲಿ ನಿಮ್ಮ ಸ್ಕೂಲ್ ಮುಖಾಂತರ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. Thank you so much. Thank you. ಒಂದು ಮನೆ ಅಥವಾ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಪಿಲ್ಲರ್ಗಳು ಎಷ್ಟು ಮುಖ್ಯವಾಗುತ್ತೋ ಹಾಗೆ ಒಂದು ಸಂಸ್ಥೆ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂದರೆ ಹಾಗೆ ಪಿಲ್ಲರ್ ಥರ ಇರೋ ವ್ಯಕ್ತಿಗಳು ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಒಬ್ಬರನ್ನ ಮಾತಾಡಿದ್ರೆ ಈಗ ಅದೇ ಸಂಸ್ಥೆ ಇನ್ನೊಂದು ಪಿಲ್ಲರ್ ಅಂತಲೇ ಕರಿಬೋದು. ಡಾಕ್ಟರ್ ರಮಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಒಂದು ವಿದ್ಯಾಸಂಸ್ಥೆ ಅದ್ರ ಬಗ್ಗೆ ನಾನು ಸರ್ ಹತ್ರ ಕೂಡ ಮಾತಾಡ್ತಿದ್ದೆ ವಿವೇಕಾನಂದ ಅವ್ರ ಹತ್ರ. ನೀವು ಈ ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಾ. ಆ್ಯಂಡ್ ಬೇಸಿಕಲಿ ಸೈಂಟಿಸ್ಟು, ಡಾಕ್ಟರು, ಜರ್ನಲಿಸ್ಟು ಸಾಕಷ್ಟು ಹುದ್ದೆಗಳಿದ್ದಾವೆ ನಿಮ್ಮ ಹತ್ರ. ಒಂದು ಖುಷಿ ಆಗುತ್ತೆ ಸರ್, ಒಂದು ಈ ಥರ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹಿಂದ್ಗಡೆ ನಿಮ್ಮಂಥ ವ್ಯಕ್ತಿಗಳಿರೋದು ಆ್ಯಂಡ್ ಅದು ನಡ್ಸ್ಕೊಂಡು ಹೋಗ್ತಾರೋ ರೀತಿ ನಡ್ಕೊಂಡು ಹೋಗ್ತಾರೋ ರೀತಿ. ಸರ್ ನಿಮ್ಮ ಶಾಲೆಯ ಬಗ್ಗೆ ಹೇಳೋದಾದ್ರೆ ಏನಂದರೆ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್, ಒಂದು ಪ್ರಿನ್ಸಿಪಲ್ ಇದೆ ನಂದು. ಇವತ್ತು ಏನು ನಮ್ಮ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಉದ್ಧಾರ ಆಗಬೇಕಾದ್ರೆ ಅದು ವಿದ್ಯಾಸಂಸ್ಥೆಗಳಿಂದ ಉದ್ಧಾರ ಆಗಬೇಕು. ಇವತ್ತು ನಾವು ಪ್ರಪಂಚದಾದ್ಯಂತ ನಾವು ನೋಡಿದಾಗ ಮೇಜರ್ ಇನ್ವೆನ್ಷನ್ಸು, ಡಿಸ್ಕವರೀಸು, ಅನ್ವೇಷಣೆ ಎಲ್ಲ ಆಗಿರೋದು ವಿದ್ಯಾಸಂಸ್ಥೆಗಳಿಂದ. ಇಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಒಂದು ಬೆಳೆಸ್ಬೇಕಾದ್ರೆ ವಿಜ್ಞಾನ ತಂತ್ರಜ್ಞಾನ ಬೆಳೆಸಬೇಕು ಅನ್ನೋದು ಮೂಲ ಉದ್ದೇಶ. ಐ ಶುಡ್ ಥ್ಯಾಂಕ್ ವಿವೇಕಾನಂದ ಎಜುಕೇಷನ್ ಸೆಂಟರ್ ಫಾರ್ ಆರ್ಗನೈಸಿಂಗ್ ಸಚ್ ಎ ಮ್ಯಾಮತ್ ಕಾಂಟೆಸ್ಟ್ in way back in 1991-92. Such a mammoth task the school did, you will not believe it. ಅದಕ್ಕೆ ಸ್ಟಾಪ್ ಆಗಲಿಲ್ಲ. ನೆಕ್ಸ್ಟು ವಿ ಕಂಡಕ್ಟೆಡ್ ಸೋ ಮೆನಿ ಕಲ್ಚರಲ್ ಆ್ಯಕ್ಟಿವಿಟೀಸ್. ಬಟ್ ನಮ್ಮ ಸ್ಕೂಲ್ನಲ್ಲಿ ವಿವೇಕಾನಂದ ಎಜುಕೇಷನ್ ಸೆಂಟ್ರಲ್ಲಿ ವಿ ಗೇವ್ ಪ್ರಿಯಾರಿಟಿ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. 2011 ಇಸ್ವಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಗೌರ್ಮೆಂಟಲ್ಲಿದ್ದಾಗ ಇನ್ಸ್ಪೈರ್ ಸ್ಕೂಲ್ ಪ್ರಾಜೆಕ್ಟ್ ಅಂತ ಎಲ್ಲ ಮಾಡಿದ್ರು. ಎಲ್ಲ ಸ್ಕೂಲ್ಸು ಕಾಲೇಜಸ್ ಇಂಡಿಯಾಗೆ ಸಮ್ ಫಂಡ್ಸ್ ಅಲಾಟ್ ಮಾಡಿದ್ರು. ನೀವೊಂದು ಇನ್ನೋವೇಟಿವ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ತೋರಿಸಿ ನೀವು ಅಂತ. ಅದಕ್ಕೆ ದುಡ್ಡು ಕೊಟ್ಟರು. ಅದರಲ್ಲಿ ನಮ್ಮ ಇಬ್ಬರು ವಿದ್ಯಾರ್ಥಿನಿಯರು ಒಬ್ಬರು ICSE, ಒಬ್ಬರು ಸ್ಟೇಟ್. ಅವ್ರಿಗೆ ತ್ರಿಶಾಲಾ ಅಂತ ಒಬ್ಬಳು, ಇನ್ನೊಬ್ಳು ಸುಷ್ಮಾ ಅಂತ, ಅವ್ರಿಗೆ ದುಡ್ಡು ಕೊಟ್ಟರು, ಅಲಾಟ್ ಮಾಡಿದ್ರು, ನೀವು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿ ಅಂತ. ಇಲ್ಲಿ ನಮ್ಮ ವಿವೇಕಾನಂದ ಸ್ಕೂಲಿಂದ ಅವೊಬ್ಬರು ICSE ವಿದ್ಯಾರ್ಥಿನಿ, ಇನ್ನೊಬ್ಳು ಸ್ಟೇಟ್ ವಿದ್ಯಾರ್ಥಿನಿ. ಅವಾಗ ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಅವ್ರು ಹೋಗಿ ನಮ್ಮ ಪ್ರಿನ್ಸಿಪಾಲ್ ಜೆಸಿ ಜೋಸಫ್ ಫರ್ನಾಂಡಿಸ್ಗೆ ಕೇಳಿದ್ರು ಏನು ಮಾಡೋದು ಅಂತ. ಅದಕ್ಕೆ ಇದಕ್ಕೆಲ್ಲ ಡಾಕ್ಟರ್ ರಮಾನಂದ್ ಸರ್ ಇಸ್ ದ ಬೆಸ್ಟ್ ಇದು ಅಂದ್ಬಿಟ್ಟು ನನ್ನ ಹತ್ರ ಬಂದರು. ಏನು ಮಾಡೋಣ, ಯಾವುದೋ ಪ್ರಯೋಗ ತೋರಿಸ್ಬೇಕಂತಲ್ಲ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ದುಡ್ಡು ಬಂದಿದೆ, ಏನು ಮಾಡೋದು. ಹಾಗೆ ನನಗೊಂದು ಪ್ಲ್ಯಾನ್ ನೋಡಿತ್ತು. ನಾನು 1995 ಇಸ್ವಿನಲ್ಲಿ ಒಂದು ಪೇಪರ್ ಪಬ್ಲಿಷ್ ಮಾಡಿದ್ದೆ.
ಲಾರ್ಜೆಸ್ಟ್ ಬಾಡಿ ಅಮೆರಿಕನ್ ಅಸೋಸಿಯೇಷನ್ ಟು ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಅಟ್ಲಾಂಟಾ ಜಾರ್ಜಿಯಾನಲ್ಲಿ ಪೇಪರ್ ಪಬ್ಲಿಷ್ ಮಾಡಿದ್ದೆ. ಪೇಪರ್ ಪಬ್ಲಿಷ್ ಮಾಡಿದಾಗ ಅದರಲ್ಲಿ ನಾನು ಹೇಳಿದ್ದೆ ಲೈಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಎಲೆಕ್ಟ್ರಿಸಿಟಿಗೂ ಗ್ರಾವಿಟಿಗೂ ಕನೆಕ್ಷನ್ ಇದೆ ಅಂತ. ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಾನು ಕೊನೆಗೆ ಜನವರಿ 24 ಮತ್ತು ಜನವರಿ 25ನೇ ತಾರೀಕು ನಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲಿ, ನಮ್ಮ ಸ್ಕೂಲ್ ಲ್ಯಾಬ್ರೇಟ್ರಿಯಲ್ಲಿ 4 ಪ್ರಯೋಗಗಳು ಮಾಡಿದ್ವಿ. ಆ 4 ಪ್ರಯೋಗಗಳಲ್ಲಿ ಒಂದು ಪ್ರಯೋಗದಲ್ಲಿ, ಅದು ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು ಆ ಪ್ರಯೋಗಗಳನ್ನ, ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ವಿವೇಕಾನಂದ ಸ್ಕೂಲ್ ಮಕ್ಕಳು ಮಾಡಿರೋ ಪ್ರಯೋಗಗಳನ್ನ. ಅದು ಪ್ರಯೋಗದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಪ್ರಯೋಗದಲ್ಲಿ ಕರೆಂಟ್ನ ರಿವರ್ಸ್ ಡೈರೆಕ್ಷನ್ ಕರೆಂಟು ಫಾರ್ವರ್ಡ್ ಡೈರೆಕ್ಷನ್ಗೆ ಹೋಗೋದು, ನಾವು ರಿವರ್ಸ್ ಡೈರೆಕ್ಷನ್ ಮಾಡಿದ್ದೀವಿ. ಭವಿಷ್ಯದ ಸೈಂಟಿಸ್ಟ್ಗಳು ನಿಮ್ಮ ಸ್ಕೂಲಿಂದನೇ ಬರಲಿ, ಸಪೋರ್ಟ್ ಇರಲಿ ನಿಮ್ಮ ಕಡೆಯಿಂದ. ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ಮಾತಿಗೆ ನಿಜವಾಗಿ ಅರ್ಥ ಸಿಕ್ಕಿದ್ದು ಈ ಶಾಲೆಗೆ ಬಂದು ನೋಡಿದ ಮೇಲೆ. 1969ರಲ್ಲಿ ಜಯಲಕ್ಷ್ಮಮ್ಮ ಅನ್ನೋರೊಬ್ಬರು ಒಂದು ಕನಸು, ನಾನು ಶಾಲೆ ಕಟ್ಟಬೇಕು, ಮಕ್ಕಳುಗಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ಅವತ್ತು ಶುರುವಾಗಿರೋ ಒಂದು ಕನಸು ಸುಮಾರು 60-65 ವರ್ಷಗಳ ಕಾಲ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ಎಷ್ಟೋ ಜನಕ್ಕೆ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಒಂದು ಮಾನವೀಯ ಮೌಲ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು, ಸಂಸ್ಥೆಗಳು ಮಾಡಬೇಕಾಗಿರೋ ಕೆಲಸನೇ ಇದು. ಯಾವತ್ತಿದ್ರೂ ನಾವೊಂದು ಮಕ್ಕಳನ್ನ ನಮ್ಮ ಒಂದು ಶಾಲೆಯಲ್ಲಿ ಹೇಗೆ ತಯಾರು ಮಾಡ್ತೀವಿ, ಅವ್ರನ್ನ ಸಮಾಜಕ್ಕೆ ನಾವು ಏನು ಕೊಡುಗೆಗಳಾಗಿ ಆಚೆ ಕಳಿಸ್ತೀವಿ, ಅವರಿಂದ ಸಮಾಜಕ್ಕೆ ಏನು ಸಿಗುತ್ತೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಈ ಶಾಲೆಯಲ್ಲಿರೋ ಒಂದು ಪಿಲ್ಲರ್ಗಳಂತಲೇ ಕರಿಬೋದು. ಅವರ ಮಕ್ಕಳುಗಳು ಏನು, ಒಬ್ಬರು ಡಾಕ್ಟರ್ ಆಗಿರ್ಬೋದು, ಒಬ್ಬರು ಸೈಂಟಿಸ್ಟ್ ಆಗಿರ್ಬೋದು, ಅವರ ಉದ್ದೇಶಗಳು, ಅವರ ಕಲ್ಪನೆಗಳು. ಮುಂದೆ ಕೂಡ ಈ ಶಾಲೆನ ನಾವು ಯಾವುದೊಂದು ಬಿಸ್ನೆಸ್ಸಿಗೋಸ್ಕರ ಹಿಡಿದೆ ಈ ಶಾಲೆಯಿಂದ ನಾವು ಏನೋ ಒಂದು ಕೊಡುಗೆ ಕೊಡ್ತೀವಿ ಸಮಾಜಕ್ಕೆ ಅನ್ನೋ ಒಂದು ಅವರ ಮೋಟಿವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮೆಚ್ಚುವಂಥದ್ದು. ಇದೊಂದೇ ಅಲ್ಲ, ಇನ್ನು ಸಾಕಷ್ಟು ಶಾಲೆಗಳು, ಕಾಲೇಜುಗಳು ನಮ್ಮ ಸುತ್ತಮುತ್ತನೇ ಇದ್ದಾವೆ. ಆದಷ್ಟು ಬೇಗ ಅವುಗಳನ್ನ ಹುಡುಕಿ ಒಂದೊಂದೇ ಶಾಲೆಗಳನ್ನ ಈ ನಿಮ್ಮ ಶಾರದಾ ಸುತ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದಿಡುವುದಷ್ಟೇ ನಮ್ಮ ಉದ್ದೇಶ, ನಮ್ಮ ಸ್ಪೀಡ್ ಪ್ಲಸ್ ಕರ್ನಾಟಕದ ಉದ್ದೇಶ. ನಿರಂತರವಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗೋಣ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.